ಧ್ಯಾನ ಶ್ಲೋಕ 1. ಭಗವದ್ಗೀತೆಯನ್ನು ಪ್ರಾರಂಭಿಸುವ ಮೊದಲು ಪರಂಪರೆಯಂತೆ 9 ಧ್ಯಾನ ಶ್ಲೋಕಗಳನ್ನು ಪಠಿಸಲಾಗುತ್ತದೆ. ಈ ಶ್ಲೋಕಗಳು ಮನಸ್ಸನ್ನು ಸಿದ್ಧಪಡಿಸಿ ನಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸುತ್ತವೆ. ಕೃಷ್ಣನ ಜ್ಞಾನವನ್ನು ಸ್ವೀಕರಿಸಲು ನಮಗೆ ತಯಾರಿ ಮಾಡುತ್ತವೆ. ಈಗ ಮೊದಲ ಧ್ಯಾನ ಶ್ಲೋಕದಿಂದ ಆರಂಭಿಸೋಣ. ಅಥ ಧ್ಯಾನಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಪಾರ್ಥನಾದ ಅರ್ಜುನನಿಗೆ ಸ್ವತಃ ಶ್ರೀಮನ್ನಾರಾಯಣನೇ ನೀಡಿದ ಉಪದೇಶ. ಮಹರ್ಷಿ ವ್ಯಾಸರು ಮಹಾಭಾರತದ ಮಧ್ಯಭಾಗದಲ್ಲಿ ಗ್ರಂಥ ರೂಪದಲ್ಲಿ ಬರೆದಿರುವ ದೈವತತ್ವದ ಅಮೃತವನ್ನು ಸುರಿಸುವ 18 ಅಧ್ಯಾಯಗಳಿಂದ ಕೂಡಿದ ಭಗವದ್ಗೀತೆಯೇ ದೇವಿಯೇ ನಿನ್ನ ಧ್ಯಾನ ಮಾಡುತ್ತೇನೆ. ಜ್ಞಾನವನ್ನು ಸ್ವೀಕರಿಸುವ ಮೊದಲು ನಮಗೆ ವಿನಯ ಮತ್ತು ಭಕ್ತಿಯಿಂದ ಮನಸ್ಸನ್ನು ಸಿದ್ಧಪಡಿಸಬೇಕು. ಧ್ಯಾನ ಶ್ಲೋಕಗಳು ನಮಗೆ ನೆನಪಿಸುವುದು ಶಾಂತ ಹೃದಯದಲ್ಲೇ ಜ್ಞಾನವೂ ಹರಿದು ಬರುತ್ತದೆ. ಇದೇ ರೀತಿಯಲ್ಲಿ ಉಳಿದ ಶ್ಲೋಕಗಳು ಮತ್ತು ಪ್ರತಿ ಅಧ್ಯಾಯದ ಶ್ಲೋಕಗಳ ಅರ್ಥವನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಸ್ ಬಟನ್ ಆನ್ ಮಾಡಿ.